ಸಲ ಕಾಂಗ್ರೆಸ್ನ ತಂತ್ರಗಾರಿಕೆ ಅವರ ಗ್ಯಾರಂಟಿಗಳೇ ಅವರಿಗೆ ಬೂಸ್ಟ್ ಕೊಟ್ಟಂಗೆ ಕಾಣಿಸ್ತದೆ. ಅದೇ ಒಂದು ಹುಮ್ಮಸ್ನಲ್ಲಿ ಕಾಂಗ್ರೆಸ್ ಈ ಸಲ ರಾಜ್ಯದ 28 ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ಎದುರಿಸೋಕೆ ಹೋಗ್ತಾ ಇದೆ. ಸ್ತ್ರೀ ಶಕ್ತಿಯ ಒಲವು, ಮಹಿಳೆಯರ ಓಟಿನ ಗ್ಯಾರಂಟಿಯೇ ಕಾಂಗ್ರೆಸ್ಗೆ ಬಲ. 6 ಮಹಿಳಾ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡೋದ್ರ ಮುಖಾಂತರ ಇಲ್ಲೂ ಕೂಡ ಹೆಣ್ಮಕ್ಳ ಓಲೈಕೆ, ಇದನ್ನೇ ಚುನಾವಣೆಯ ಅಸ್ತ್ರ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಂಡಂಗೆ ರಾಜ್ಯ ಕಾಂಗ್ರೆಸ್ ಕಾಣಿಸ್ತಾ ಇದೆ. ವಿಧಾನಸಭೆಗೆ ಮಹಿಳಾ ಪರ ಗ್ಯಾರಂಟಿಯೇ ಬಲ ತಂದ್ಕೊಡೋಕೆ ಇದೀಗ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ 4 ಮಹಿಳಾ ರ್ಯಾಲಿಗಳನ್ನ ಕೂಡ ಇಟ್ಕೊಂಡಿದ್ದಾರಂತೆ. ಅಂದ್ರೆ ಆ ಗುರಿ ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ ಅದು ಯಾವಾಗ, ಏನು ಡೇಟ್ ಎಲ್ಲ ಇನ್ನೂ ಫಿಕ್ಸ್ ಮಾಡ್ಕೊಂಡಿಲ್ಲ. ಇದರ ಮುಖಾಂತರ ಒಂದ್ ಕಡೆ ಗ್ಯಾರಂಟಿಗಳು, ಮತ್ತೊಂದ್ ಕಡೆ 6 ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ನಾವು ಹೆಣ್ಮಕ್ಳ ಪರವಾಗಿದ್ದೀವಿ ಅಂತ ಓಲೈಕೆ ಮಾಡಿಕೊಂಡು ಮತವನ್ನ ಗಿಟ್ಟಿಸ್ಕೊಳ್ಳೋಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಕಾಂಗ್ರೆಸ್. ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ, ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್, ಹಾಗೆ ಬಾಗಲಕೋಟೆಯಲ್ಲಿ ಸಚಿವರ ಮಗಳಾಗಿರೋ ಸಂಯುಕ್ತ ಅವರಿಗೆ ಕೊಡ್ತಾರೆ ಅಂತ ಮಾತುಕತೆ ಇದೆ. ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಅಂತ, ಚಿಕ್ಕೋಡಿ ಹೀಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮಗಳು. ಈ ರೀತಿಯಾಗಿ ಒಟ್ಟು ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಟಿಕೆಟ್ ಕೊಡೋದ್ರ ಮುಖಾಂತರ ಹೆಣ್ಣು ಮಕ್ಕಳ ಪರವಾಗಿದೆ ಒಂದು. ಮತ್ತೊಂದು ಕಡೆ ಗ್ಯಾರಂಟಿ ಕೊಟ್ಟಿದ್ದಾಳೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ. ಇದೀಗ ಬಸ್ನಲ್ಲಿ ಓಡಾಡಕ್ಕೆ ಫ್ರೀ ಆಗಿರ್ಬೋದು, ತಿಂಗಳು ಗೃಹಲಕ್ಷ್ಮಿ 2,000 ಇವೆಲ್ಲವನ್ನ ಬಳಸ್ಕೊಂಡು ಗೆಲ್ಲೋಣ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ನೀಡ್ತಾರೆ. ಸುಖೇಶ್, ಕಾಂಗ್ರೆಸ್ ಅಸೆಂಬ್ಲಿ ಎಲೆಕ್ಷನ್ ತರ ಇಲ್ಲೂ ಕೂಡ ಹೆಣ್ಣು ಮಕ್ಕಳ ಓಲೈಕೆಗೆ ಮುಂದಾದಂಗೆ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಈ ತಂತ್ರಗಾರಿಕೆ ವರ್ಕೌಟ್ ಆಗ್ಬೋದು ಅನ್ಸುತ್ತೆ ಸುಖೇಶ್? ವಿದ್ಯಾ, ಒಂದು ಸ್ಪಷ್ಟ, 9-10 ತಿಂಗಳ ಹಿಂದೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಇಂಥದ್ದೇ ಒಂದು ಪ್ರಯತ್ನವನ್ನು ಮಾಡಿತ್ತು ಮತ್ತು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ, ಗ್ಯಾರಂಟಿಗಳಲ್ಲಿ ಮಹಿಳೆಯರನ್ನ ಹೆಚ್ಚು ಕೇಂದ್ರೀಕೃತವಾದ ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಅಲ್ಲಿ ಕಾಂಗ್ರೆಸ್ 135 ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾದ ಕಾರಣಕ್ಕಾಗಿ ಕಾಂಗ್ರೆಸ್ನ ಲೆಕ್ಕಾಚಾರ ಮಹಿಳಾ ಮತದಾರರು ನಮ್ಮನ್ನು ಕೈ ಹಿಡಿದ್ರು ಅನ್ನುವಂಥದ್ದು. ಹಾಗಾಗಿ ಇಂಪ್ಲಿಮೆಂಟ್ ಮಾಡಿರುವಂಥ ಗ್ಯಾರಂಟಿಗಳಲ್ಲಿ ಹೆಚ್ಚು ಕೂಡ ಮಹಿಳೆಯರನ್ನ ಕೇಂದ್ರೀಕೃತವಾಗಿರುವಂತಹ ಗ್ಯಾರಂಟಿಗಳೇ ಆಗಿರೋದ್ರಿಂದ ಈ ಬಾರಿ ಆ ವೋಟಿಂಗ್ ಪ್ಯಾಟರ್ನ್ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರ. ಆದರೆ ಮತ್ತೊಂದು ಕಡೆಯಲ್ಲಿ 28ರಲ್ಲಿ ಸುಮಾರು 6 ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಟಿಕೆಟನ್ನು ಕೊಟ್ಟಿದೆ ಕಾಂಗ್ರೆಸ್. ಅಂದರೆ ರಾಜ್ಯದ ಮಟ್ಟಿಗೆ ಹೇಳೋದಾದರೆ BJP ಕೂಡ ಇದುವರೆಗೆ ಮಹಿಳಾ ಕ್ಷೇತ್ರ ಅಂತ ಒಂದನೇ ಘೋಷಣೆ ಮಾಡಿರುವಂಥದ್ದು, ಅದು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡುವ ಮೂಲಕವಾಗಿ. ಆದರೆ ಕಾಂಗ್ರೆಸ್ ಈಗ ಘೋಷಣೆ ಮಾಡಲಿಕ್ಕೆ ಹೊರಟಿರುವಂಥ 7 ಮಾಡಿದೆ, ಇನ್ನೂ 17 ಇವತ್ತು ಆಗ್ತಾ ಇರುವಂಥದ್ರಲ್ಲಿ 6 ಜನಕ್ಕೆ ಬಹುತೇಕ 5 ಜನರಿಗಿದೆ, ಒಂದು ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಶಿವಮೊಗ್ಗದ್ದು. ಹಾಗಾಗಿ ಹೆಚ್ಚು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಅಥವಾ ಮಹಿಳಾ ಪರವಾದ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಒಟ್ಟಾರೆ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಶಕ್ತಿಗಾಗಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಅನ್ನುವಂಥ ಬಿಂಬಿಸೋದು ಒಂದು ಕಡೆ. ಆದರೆ ಸ್ತ್ರೀ ಶಕ್ತಿ ಮತ್ತು ಸ್ತ್ರೀಯರಿಗೆ ಕೊಟ್ಟಂಥ ಟಿಕೆಟ್ ಇವನ್ನೇ ಮುಂದಿಟ್ಟುಕೊಂಡು ಮಹಿಳಾ ವೋಟ್ ಬ್ಯಾಂಕನ್ನು ಗಟ್ಟಿಪಡಿಸಿಕೊಂಡು ಹೆಚ್ಚಿನ ಸ್ಥಾನವನ್ನು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ. ಅದಕ್ಕೆ ಪೂರಕವಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆತರುವಂಥದ್ದು, ರ್ಯಾಲಿಗಳನ್ನ ಮಾಡಿಸುವಂಥದ್ದು, ಈ ರೀತಿಯ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಕಾಂಗ್ರೆಸ್ ಇಟ್ಕೊಂಡಿದೆ ಅನ್ನುವಂಥದ್ದು. ಅಂದರೆ ಈ ಬಾರಿಯ ಲೋಕಸಭೆಯಲ್ಲೂ ಕೂಡ ಸ್ತ್ರೀ ಶಕ್ತಿ ಮೇಲೆ ಸಾಕಷ್ಟು ನಂಬಿಕೆಯನ್ನ ಕಾಂಗ್ರೆಸ್ ಇಟ್ಟುಕೊಂಡಂತೆ ಕಾಣಿಸ್ತಾ ಇದೆ. ಹಾಗೆ ಸಂಪರ್ಕದಲ್ಲಿ ಸುಖೇಶ್, ನಿಮ್ಮ ಜೊತೆ ನಾನು ನಂತರದ ಸಂದರ್ಭದಲ್ಲಿ ಮಾತನಾಡ್ತೀನಿ. ಬಟ್ ನೇರವಾಗಿ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳು ಮಹಿಳೆಯರನ್ನ ಕಾನ್ಸಂಟ್ರೇಟ್ ಮಾಡೇ ಕೊಟ್ಟಿರ್ತಕ್ಕಂಥದ್ದು. ಆ 4 ಗ್ಯಾರಂಟಿಗಳ ನೇರ ಬೆನಿಫಿಷಿಯರೀಸ್ ಮಹಿಳೆಯರು. ಹಾಗಾಗಿ ನಮಗೆ ಮಹಿಳೆಯರ ಮತ ಸಿಗುತ್ತೆ. ಅದರಲ್ಲೂ ಮಹಿಳಾ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿದರೆ 100% ಮಹಿಳೆಯರು ಅವರಿಗೆ ವೋಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತು BJPಯಿಂದ ಕೇವಲ ಒಬ್ಬ ಮಹಿಳೆಗೆ ಟಿಕೆಟ್ ಕೊಟ್ಟಿರೋದ್ರಿಂದ ನಾವು ಹೆಚ್ಚಿನ ಜನಕ್ಕೆ ಕೊಟ್ಟಿದ್ದೀವಿ ಅಂತ ಪ್ರಚಾರ ಕೂಡ ಮಾಡ್ಕೋಬೋದು. ಈ ಮುಖಾಂತರ ನಾವು ನಿಜವಾದ ಸ್ತ್ರೀ ಸಬಲೀಕರಣಕ್ಕೆ ಕಾರಣೀಭೂತರು ಅಂತ ಹೇಳ್ಕೊಳ್ಳೋದ್ರ ಮುಖಾಂತರ ಹೆಚ್ಚೆಚ್ಚು ಸ್ಥಾನವನ್ನು ಪಡಿತಕ್ಕಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ.